Namaskara. Dear students, in the chapter Current Electricity, in the last session, we are able to discuss about the very important, the source of steady current. That is a cell, ಒಂದು ಸೆಲ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೆಲ್ ಅಲ್ಲಿರುವಂಥ ಪ್ರಮುಖವಾಗಿ ಇಂಟರ್ನಲ್ ರೆಸಿಸ್ಟೆನ್ಸ್, ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಎಲೆಕ್ಟ್ರೋಲೈಟ್, ನಂತರ EMF, electromotive force, the potential difference between the terminals of a cell when it is in open circuit or when no current is drawn from the cell. ನಂತರ ಮೂರನೇದಾಗಿ terminal potential difference, the potential difference across the two electrodes when the current is drawn from the cell or in the closed circuit. ಇವು ಮೂರು ಪ್ರಮುಖವಾದಂತಹ ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ತದನಂತರ ಇವು ಮೂರು ಅಂಶಗಳ ನಡುವೆ ಇರುವಂತಹ ಸಂಬಂಧವನ್ನು ನೋಡಿದ್ವಿ. ದಟ್ ಈಸ್ ಎಪ್ಸಲಾನ್ ಇಸ್ ಈಕ್ವಲ್ ಟು V plus IR ಅಥವಾ V is equal to epsilon minus IR. Then we are able to have an expression for current flowing through an external resistor when it is connected to a cell. That is I is equal to epsilon by R plus small r, capital R plus small r ಒಂದು equation ಅನ್ನು ಅಭ್ಯಾಸ ಮಾಡಿದ್ದೀವಿ. Today let's continue with some more concepts in cell. Today we are going to discuss with the very important combination of cells. ಕಾಂಬಿನೇಷನ್ ಯಾವಾಗ ಬರುತ್ತೆ? ನಮಗೆ ಡಿಸೈರ್ಡ್ ವ್ಯಾಲ್ಯೂ ಸಿಕ್ಕಿಲ್ಲ ಅಂದಾಗ ನಾವು ಕಾಂಬಿನೇಷನ್ ಅನ್ನು ಮಾಡುವಂತಹ ಅಂಶವನ್ನು ನಾವು ಕೆಪಾಸಿಟರ್ಸ್ ಅಲ್ಲಿ ನೋಡಿದ್ದೀವಿ, ಹಾಗೂ ರೆಸಿಸ್ಟರ್ಸ್ ಅಲ್ಲೂ ಕೂಡ ನೋಡಿದ್ದೀವಿ. ಅದೇ ಮಾದರಿಯಲ್ಲಿ ಇನ್ ಕೇಸ್ ಆಫ್ ಸೆಲ್ಸ್ ವಿ ಆರ್ ನೋ ದಟ್ ಟು ಲೈಟ್ ಸಮ್ ಬಲ್ಬ್ಸ್ ಇಟ್ ಈಸ್ ಅರೌಂಡ್ 3 ವೋಲ್ಟ್, 3 ವೋಲ್ಟ್ ಇರುವಂಥ ಒಂದು ಬಲ್ಬ್ ಅನ್ನು ನಾವು ಲೈಟ್ ಮಾಡಬೇಕಿದ್ರೆ ನಾವು 1.5 ವೋಲ್ಟಿನ 2 ಸೆಲ್ಗಳನ್ನು ಒಂದ್ರ ಪಕ್ಕ ಒಂದು ಹಾಕ್ತೀವಿ. ಯಾಕಂದ್ರೆ ನಮಗೆ 3 ವೋಲ್ಟಿನ ಸೆಲ್ಲು ಆ ಮಾದರಿಯಲ್ಲಿ ಅವೈಲಬಲ್ ಆಗಿರಲ್ಲ, 2 ಸೆಲ್ಲನ್ನು ಯೂಸ್ ಮಾಡ್ತೀವಿ. ಕೆಲವೊಮ್ಮೆ 3, 4, 5, 6 ಸೆಲ್ಗಳನ್ನು ಯೂಸ್ ಮಾಡಿರುವಂಥ ಬೇರೆ ಬೇರೆ ಪ್ರಸಂಗಗಳನ್ನು ತಾವು ಬಹುಶಃ ಗಮನಿಸಿದ್ದೀರಾ. ನಮಗೆ ಬೇಕಾದಂತಹ ವೋಲ್ಟೇಜನ್ನು ಪಡೆಯೋದಕ್ಕೋಸ್ಕರ ನಾವು ಸೆಲ್ಸ್ಗಳಲ್ಲಿ ಸೀರೀಸ್ ಅಥವಾ ಪ್ಯಾರಲಲ್ ಅರೇಂಜ್ಮೆಂಟ್ ಮಾಡಿ ಡಿಸೈರ್ಡ್ ವೋಲ್ಟೇಜ್, ಡಿಸೈರ್ಡ್ ಪೊಟೆನ್ಷಿಯಲ್ ಅನ್ನು ನಾವು ಪಡಿತೀವಿ. ದೇರ್ ಆರ್ ಟು ಮೇ obtain the desired voltage we are having two types of combination of cells. One is series combination and another is parallel combination. ಈ ಎರಡು ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಏನಿದೆ ಅಂತ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್. ಏನು ಸೀರೀಸ್ ಕಾಂಬಿನೇಷನ್ ಅಂದರೆ, we know that if I am having a cell, ಒಂದು ಸೆಲ್ ಅನ್ನು ನಾನು ತಗೊಂಡೆ ಅಂದರೆ ಆ ಸೆಲ್ಲಲ್ಲಿ 2 ಎಲೆಕ್ಟ್ರೋಡ್ ಇರುತ್ತೆ, ಪಾಸಿಟಿವ್ ಎಲೆಕ್ಟ್ರೋಡ್ ಅಂಡ್ ನೆಗೆಟಿವ್ ಎಲೆಕ್ಟ್ರೋಡ್. ಆ ಎಲೆಕ್ಟ್ರೋಡ್ಗಳ ನಡುವೆ ಇಟ್ ವಿಲ್ ಹ್ಯಾವ್ ಎ ಇಂಟರ್ನಲ್ ರೆಸಿಸ್ಟೆನ್ಸ್ ಡ್ಯೂ ಟು ಎಲೆಕ್ಟ್ರೋಲೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿರುವಂಥ ಸೆಲ್ಲಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ, ಹಾಗೂ ಈ ಸೆಲ್ಲಲ್ಲಿ EMF ಎಪ್ಸಲಾನ್ 1 ಇದೆ. ಈ ಸೆಲ್ಲಿಂದ ನಾವು ಕರೆಂಟ್ ಅನ್ನು ಏನಾದ್ರು ಹೊರಗಡೆ ಡ್ರಾ ಮಾಡಿದಾಗ ಇಲ್ಲಿ ಬರುವಂತಹ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VAB ಆಗಿದೆ ಅಂತ ತಗೊಂತೀನಿ. ಈ ಒಂದು ಸೆಲ್ಲಿನ ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ ಮತ್ತೊಂದು ಸೆಲ್ಲಿನ ಪಾಸಿಟಿವ್ ಎಲೆಕ್ಟ್ರೋಡಿಗೆ ಕನೆಕ್ಷನ್ ಮಾಡಿದಾಗ ಮೊದಲನೇ ಸೆಲ್ಲಿನ ಮತ್ತೊಂದು ಸೆಲ್ಲಿನ ಪಾಸಿಟಿವ್ ಎಲೆಕ್ಟ್ರೋಡಿಗೆ ಕನೆಕ್ಷನ್ ಅನ್ನು ಮಾಡಿದೀವಿ. ಈ ರೀತಿಯ ಜೋಡಣೆಯನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತೀವಿ. ಅದೇ ರೀತಿಯಲ್ಲಿ ಎರಡನೇ ಸೆಲ್ಲಿನ ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ ಮೂರನೇ ಸೆಲ್ಲಿನ ಪಾಸಿಟಿವ್ ಎಲೆಕ್ಟ್ರೋಡಿಗೆ ಕನೆಕ್ಟ್ ಮಾಡಿದಾಗ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ವಿ ಕಾಲ್ ಇಟ್ ಆಸ್ ಸೀರೀಸ್ ಕಾಂಬಿನೇಷನ್. ಹಾಗೆಯೇ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಾವು ಈಗಾಗಲೇ ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಅಲ್ಲಿ ಅಭ್ಯಾಸ ಮಾಡಿರುವಂತಹ ಅಂಶಗಳನ್ನು ಇಲ್ಲಿ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. If I am having a series combination of 3 cells and the net potential difference across the combination is VAD, and potential difference across the first cell is, terminal potential difference across the first cell is VAB, terminal potential difference across the second cell is VBC, and the terminal potential difference across the third cell is VCD. ಹಾಗಿದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ನಾವು ಗಮನಿಸಿದಂತಹ ಅಂಶಗಳು ಏನೇನು? In series combination, the very important, the current drawn from the whole combination, ಪೂರ್ತಿ ಕಾಂಬಿನೇಷನ್ ಇಂದ ಏನು ನಾವು ಕರೆಂಟ್ ಡ್ರಾ ಮಾಡಿದೀವೋ that is same as current drawn from ಈ ಸೆಲ್. ಪ್ರತಿ ಸೆಲ್ಲಿಂದ ನಾವು ಏನು ಕರೆಂಟ್ ಅನ್ನ ಡ್ರಾ ಮಾಡ್ತೀವೋ ಅದೇ ಕರೆಂಟ್ ಪೂರ್ತಿ ಕಾಂಬಿನೇಷನ್ ಇಂದ ಬರುವಂತ ಕರೆಂಟ್ಗೆ ಸಮವಾಗಿರುತ್ತೆ. therefore that is in case of series combination current remains same ಅಂತ ನಾವು ಓದಿದೀವಿ. ರೆಸಿಸ್ಟರ್ ಅಲ್ಲಿ, ಕೆಪಾಸಿಟರ್ಗಳಲ್ಲಿ ಚಾರ್ಜ್ ಸ್ಟೋರ್ಡ್ ರಿಮೈನ್ಸ್ ಸೇಮ್ ಅಂತ ಓದಿದೀವಿ. ತುಂಬಾ ಪ್ರಮುಖವಾದಂತಹ ಅಂಶ.
ಹಾಗೆ the potential difference, terminal potential difference across the combination is sum of the terminal potential differences across each cell. A combination across n potential difference ಇದೆಯೋ, this potential difference is equal to the sum of the potential differences across each cell. ಪ್ರತಿ ಸೆಲ್ಲಿನ across n potential difference ಇದೆಯೋ ಇವುಗಳ ಮೊತ್ತಕ್ಕೆ ಸಮವಾಗಿರುತ್ತೆ. Therefore VAD is equal to VAB plus VBC plus VCD. ಹಾಗಾಗಿ ನಾವು ಸೀರೀಸ್ ಕಾಂಬಿನೇಷನ್ಗೆ ಒಂದು ಹೆಸರನ್ನ ಬಳಕೆ ಮಾಡಿದ್ವಿ. ಇಟ್ ಈಸ್ ಎ ಪೊಟೆನ್ಷಿಯಲ್ ಡಿವೈಡರ್. ಸೀರೀಸ್ ಕಾಂಬಿನೇಷನ್ ಇಸ್ ಎ ಪೊಟೆನ್ಷಿಯಲ್ ಡಿವೈಡರ್ ಎನ್ನುವಂಥ ಅಂಶವನ್ನ ನಾವು ಹಿಂದಿನ 2 ಡೆರಿವೇಷನ್ಗಳಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ ನೆನಪು ಮಾಡ್ಕೊಳ್ಳೋಣ. therefore VAD is equal to VAB plus VBC plus VCD. Let's go with the parallel combination of cells. Parallel combination ಅಂದ್ರೆ if I'm having a cell, ಮೊದಲನೇ ಸೆಲ್ ತಗೊಂಡಿನಿ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ 2 electrodes by the electrolyte, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ. ಇದರಲ್ಲಿರುವಂಥ EMF ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಪ್ಸಿಲಾನ್ ಬಂದಿದೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V ಇದೆ. ಈ ರೀತಿಯ ನಾನು 3 ಸೆಲ್ಗಳನ್ನು ತಗೊಂಡಿದ್ದೀನಿ. ಅವುಗಳ EMF ಎಪ್ಸಿಲಾನ್ 2, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಹಾಗೂ EMF ಎಪ್ಸಿಲಾನ್ 3 ಹಾಗೂ ಇಂಟರ್ನಲ್ ರೆಸಿಸ್ಟೆನ್ಸ್ R3 ಆಗಿದೆ. ಈ 3 ಸೆಲ್ಗಳ ಎಲ್ಲ ಪಾಸಿಟಿವ್ ಎಲೆಕ್ಟ್ರೋಡ್ಗಳನ್ನು ಒಂದು ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ, ನೆಗೆಟಿವ್ ಎಲೆಕ್ಟ್ರೋಡ್ಗಳನ್ನು ಮತ್ತೊಂದು ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದಾಗ ಈ ರೀತಿಯ ಜೋಡಣೆಯನ್ನ, ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ವಿ ಕಾಲ್ ಇಟ್ ಆಸ್ ಪ್ಯಾರಲಲ್ ಕಾಂಬಿನೇಷನ್. ಎಲ್ಲ ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಅನ್ನ ಒಂದು ಕಾಮನ್ ಟರ್ಮಿನಲ್ಗೆ, ಎಲ್ಲ ನೆಗೆಟಿವ್ ಎಲೆಕ್ಟ್ರೋಡ್ಸ್ ಅನ್ನ ಒಂದು ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡೋದ್ರಿಂದ ಆಗುವಂತ ಅರೇಂಜ್ಮೆಂಟ್ ಅನ್ನ ವಿ ಕಾಲ್ ಇಟ್ ಆಸ್ ಪ್ಯಾರಲಲ್ ಕಾಂಬಿನೇಷನ್. ಹಾಗೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕಾಣುವಂತ ಅಂಶಗಳನ್ನು ನೋಡ್ತಾ ಹೋಗೋಣ. ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್, ವೆರಿ ಇಂಪಾರ್ಟೆಂಟ್, ದ ನೆಟ್ ಕರೆಂಟ್ ಫ್ರಮ್ ದ ಕಾಂಬಿನೇಷನ್, 3 ಸೆಲ್ಗಳ ಕಾಂಬಿನೇಷನ್ ಒಟ್ಟು ಕರೆಂಟ್ ಏನು ಹೊರಗೆ ತೆಗೆದಿದೆಯೋ, ದಿಸ್ ಕರೆಂಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ಸ್ ಡ್ರಾನ್ ಫ್ರಮ್ ಈಚ್ ಸೆಲ್. ಮೊದಲನೇ ಸೆಲ್ಲಿಂದ ಬಂದಂತ I1 ಕರೆಂಟ್, ಎರಡನೇ ಸೆಲ್ಲಿಂದ ಬಂದಂತ I2 ಕರೆಂಟ್, ಮೂರನೇ ಸೆಲ್ಲಿಂದ ಬಂದಂತ I3 ಕರೆಂಟ್. I1, I2, I3 ಈ 3 ಕರೆಂಟ್ಗಳ ಮೊತ್ತ ಕರೆಂಟ್ I ಆಗಿರುತ್ತೆ. ಇದನ್ನ ನಾವು ಕರೆಂಟ್ ಚಾಪ್ಟರ್ನ ಪ್ರಾರಂಭದಲ್ಲಿ ಓದಿದ್ವಿ. ಕರೆಂಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ. ಈ ಒಂದು ಕರೆಂಟ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಕಾರಣ ಏನು? ಇದೇ ಮುಖ್ಯವಾದ ಕಾರಣ. ಒಂದು ಪಾಯಿಂಟ್ ಅಲ್ಲಿ ಇದನ್ನ ನೋಡ್ ಅಂತ ಕರಿತೀವಿ. ಒಂದು ಪಾಯಿಂಟ್ ಎಲ್ಲಿ ಕರೆಂಟ್ಗಳು ಬಂದು ಸೇರ್ತಾವ ಅದನ್ನು ನೋಡ್ ಅಂತ ಕರಿತೀವಿ. ಈ ನೋಡ್ ಅಲ್ಲಿ ಅಥವಾ ಈ ಒಂದು ಪಾಯಿಂಟ್ ಅಲ್ಲಿ I1, I2, I3 3 ಕರೆಂಟ್ಗಳು ಬಂದು ಸೇರಿದಾಗ ಅವುಗಳ ಮೊತ್ತ ಏನಿದೆಯೋ ಸಾಮಾನ್ಯವಾದಂತ ಆಲ್ಜಿಬ್ರಾದಿಂದ ಆಡ್ ಮಾಡ್ತೀವಿ. I1 1 ಆಂಪಿಯರ್, I2 2 ಆಂಪಿಯರ್, I3 3 ಆಂಪಿಯರ್ ಇದ್ದಾಗ I1, I2, I3 3ಅನ್ನ ಆಡ್ ಮಾಡಿದಾಗ ಅದು 1, 2, 3, 6 ಆಂಪಿಯರ್ ಆಗುತ್ತೆ. ನಾರ್ಮಲ್ ಆಲ್ಜಿಬ್ರಾನ ಯೂಸ್ ಮಾಡೋದ್ರಿಂದ ಕರೆಂಟ್ ಅನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾವು ಡಿಫೈನ್ ಮಾಡಿದ್ವಿ. therefore in parallel combination the net current drawn from the cell is equal to sum of the currents drawn from each cell. This is one of the very important that concept, that is I is equal to I1 plus I2 plus I3. And in case of parallel combination it is a current divider. Then the potential difference across the combination is same as potential difference across each cell. The terminal potential difference across the combination will be same as the terminal potential difference across each cell. Now let's discuss about the effective EMF and effective internal resistance of combination of cells when we are having a series or parallel combination. One by one ನೋಡ್ತಾ ಹೋಗೋಣ. Obtain an expression for equivalent EMF and equivalent internal resistance of 2 cells in series combination. 2 ಸೆಲ್ಗಳನ್ನು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಜೋಡಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಆ 2 ಸೆಲ್ಗಳ ಕಾಂಬಿನೇಷನ್ ನಿಂದ ಉಂಟಾದಂತಹ ಎಫೆಕ್ಟಿವ್ ಅಥವಾ ಈಕ್ವಲೆಂಟ್ EMF ಹಾಗೂ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ಒಂದು 2 ಎಕ್ಸ್ಪ್ರೆಷನ್ಸ್ ಅನ್ನು ಪಡಿಬೇಕಾಗಿದೆ. ಫಾರ್ ದಟ್ ವಿಲ್ ಕನ್ಸಿಡರ್ 2 ಸೆಲ್ಸ್. ಮೊದಲನೇ ಸೆಲ್ಲಿನ EMF ಎಪ್ಸಿಲಾನ್ 1 ಆಗಿದೆ ಹಾಗೂ ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ಸ್ ಬೈ ದ ಎಲೆಕ್ಟ್ರೋಲೈಟ್ R1 ಆಗಿದೆ ಹಾಗೂ ಈ ಸೆಲ್ಲಿನ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VAB ಆಗಿದೆ.
ಇದೇ ರೀತಿಯ ಮತ್ತೊಂದು ಸೆಲ್ನ ತಗೊಂಡು ಸೀರೀಸ್ ಅಲ್ಲಿ ಜೋಡಣೆ ಮಾಡಿದೀನಿ. ಈ ಸೆಲ್ಲಿನ EMF ε2, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಹಾಗೂ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VBC ಆಗಿದೆ. ಈ ಎರಡು ಸೆಲ್ಗಳಲ್ಲಿ ಮೊದಲನೇ ಸೆಲ್ಲಿನ ನೆಗೆಟಿವ್ ಎಲೆಕ್ಟ್ರೋಡ್ಗೆ ಎರಡನೇ ಸೆಲ್ಲಿನ ಪಾಸಿಟಿವ್ ಎಲೆಕ್ಟ್ರೋಡ್ ಅನ್ನ ಕನೆಕ್ಟ್ ಮಾಡಿದೀನಿ. ದೇರ್ಫೋರ್ ಇಟ್ ಈಸ್ ಇನ್ ಸೀರೀಸ್ ಕಾಂಬಿನೇಷನ್. ಈ ಒಂದು ಸೀರೀಸ್ ಕಾಂಬಿನೇಷನ್ ಅಲ್ಲಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ VAC ಆಗಿದೆ. ಎ ಮತ್ತು ಬಿ ಟರ್ಮಿನಲ್ ಅಕ್ರಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ VAB ಇದೆ. ಬಿ ಮತ್ತು ಸಿ ಅಕ್ರಾಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VBC ಆಗಿದೆ. ಅಕ್ರಾಸ್ ದ ಕಾಂಬಿನೇಷನ್ ದ ಟರ್ಮಿನಲ್ PD is VAC. Now we have studied that in case of series combination the current drawn from the combination is same as current drawn from each cell. Combination in the current ಅನ್ನು ಹೊರಗೆ ತಗೊಂಡಿದೀವೋ that current is equal to the same as the current drawn from each cell. Then in case of parallel combination the current drawn from the combination is same as the current drawn from each cell. ಹಾಗೂ the terminal potential difference across each cell, ಪ್ರತಿ ಸೆಲ್ಲಿನ across terminal potential difference ಎಷ್ಟಿದೆ ಲೆಕ್ಕ ಹಾಕ್ತಾ ಬರೋಣ. From the equation V is equal to epsilon minus IR. ನಾವು ಆ ಈಕ್ವೇಶನ್ ಡಿರೈವ್ ಮಾಡಿದೀವಿ. ಆ ಈಕ್ವೇಶನ್ ಇಲ್ಲಿ ಬಳಸ್ಕೊಳ್ಳೋಣ. ಹಾಗೆಯೇ ಮೊದಲನೇ ಸೆಲ್ಲಿನ ಅಕ್ರಾಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VAB ಎಷ್ಟಿದೆ? VAB is equal to VA minus VB, that is equal to epsilon 1 minus IR1. This is the terminal potential difference across the first cell, that is across A and B. ಅದೇ ರೀತಿಯಲ್ಲಿ ಸೆಕೆಂಡ್ ಸೆಲ್ಲಿನ ಅಕ್ರಾಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ? that is VBC is equal to VB minus VC. Therefore VBC is equal to VB minus VC, that is epsilon 2 minus IR2. ಈ ಎರಡು ವ್ಯಾಲ್ಯೂಸ್ ಅನ್ನ ಆಡ್ ಮಾಡ್ತಾ ಹೋಗೋಣ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ಹಾಗೆ VAC ಎಷ್ಟಿದೆ? VAC is equal to VA minus VC. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ತಗೊಂಡಿದ್ದೀವಿ. ಎರಡು ಎಲೆಕ್ಟ್ರೋಡ್ಸ್ ಹತ್ರ ಎ ಎಲೆಕ್ಟ್ರೋಡ್ ಮತ್ತು ಸಿ ಎಲೆಕ್ಟ್ರೋಡ್ ಹತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ ತಗೊಂಡಿದ್ದೀವಿ VA minus VC. ಈ ಈಕ್ವೇಶನ್ಗೆ VB ಅನ್ನ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡೋಣ. ಬೈ ಆಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್ VB ಅನ್ನ ಆಡ್ ಮಾಡಿದ್ವಿ ಪ್ಲಸ್ VB ಹಾಗೂ VB ಅನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ ಮೈನಸ್ VB. ಈಕ್ವೇಶನ್ ಏನು ಬದಲಾವಣೆ ಆಗಿಲ್ಲ, ರೂಪಾಂತರ ಆಯಿತು. ನೌ ವಾಟ್ ಈಸ್ VA minus VB? VA minus VB is the terminal potential difference across AB. VAB ಆಯಿತು. ಅದೇ ರೀತಿ VB minus VC ಏನಾಗುತ್ತೆ? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಕೆಂಡ್ ಸೆಲ್ VBC ಆಯಿತು. therefore VA minus VB plus VA minus VC ಗೆ VB minus VC ಗೆ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. VA minus VB is VAB, VB minus VC is VBC. Now substitute the values. VAB is epsilon 1 minus IR1, VBC is epsilon 2 minus IR2. ರೂಪಾಂತರ ಮಾಡಿ epsilon 1 plus epsilon 2 minus I ಅನ್ನ ಕಾಮನ್ ತಗೊಂಡ್ವಿ. R1 ಮೈನಸ್ ಕಾಮನ್ ಬಂದಿದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಮನ್ ಬಂತು, ಪ್ಲಸ್ ಹೊರಗೆ ತಗೊಂಡಿದ್ದೀವಿ. I1 plus R1 plus R2. Call this as equation 1. Now if I replace the whole combination by a single cell, ಎರಡು ಸೆಲ್ಲಿನ ಕಾಂಬಿನೇಷನ್ ಒಂದೇ ಸಿಂಗಲ್ ಸೆಲ್ ಇಂದ ನಾನು ರಿಪ್ಲೇಸ್ ಮಾಡ್ತೀನಿ. ಯಾವ ರೀತಿ ರಿಪ್ಲೇಸ್ ಮಾಡಬೇಕು? ರಿಪ್ಲೇಸ್ ಮಾಡಿದಾಗ ಆ ಒಂದು ಸಿಂಗಲ್ ಸೆಲ್ ಇಂದ ಹೊರಗೆ ಬಂದಂತ ಕರೆಂಟ್ ಐಗೆ ಸಮವಾಗಿರಬೇಕು ಹಾಗೂ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ VAC ಗೆ ಸಮವಾಗಿರುವಂತಹ ಒಂದೇ ಒಂದು ಸಿಂಗಲ್ ಸೆಲ್ ಇಂದ ಪೂರ್ತಿ ಸೆಲ್ ಅನ್ನ ರಿಪ್ಲೇಸ್ ಮಾಡಿದೆ. ಈ ಸೆಲ್ಲಿನ EMF epsilon equivalent ಇದೆ ಹಾಗೂ ಇಂಟರ್ನಲ್ ರೆಸಿಸ್ಟೆನ್ಸ್ R equivalent ಇದೆ and potential difference across the cell is VAC and the current drawn is I. Current drawn same ಇದೆ. Potential difference across the single cell is same as the terminal potential difference across the combination. Therefore from this cell replacing the combination by a single cell of EMF epsilon equivalent and internal resistance RS or R equivalent from the given current from which the current drawn is I, then the terminal potential difference VAC is equal to epsilon equivalent minus IR equivalent. Now compare these two equations. ಈ ಎರಡು ಈಕ್ವೇಷನ್ಸ್ ಗಳನ್ನ ಹೋಲಿಕೆ ಮಾಡಿದಾಗ VAC ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್, ಇಲ್ಲೂ ಕೂಡ VAC
ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಎರಡು ಒಂದೇ ಅಂಶವನ್ನು ಸೂಚಿಸ್ತಾ ಇದೆ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಎಪ್ಸಲಾನ್ ಈಕ್ವಲೆಂಟ್ ಈಸ್ ನಥಿಂಗ್ ಬಟ್ ಎಪ್ಸಲಾನ್ 1 ಪ್ಲಸ್ ಎಪ್ಸಲಾನ್ 2 ಹಾಗೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಆರ್ ಈಕ್ವಲೆಂಟ್ ಈಸ್ ನಥಿಂಗ್ ಬಟ್ r1 ಪ್ಲಸ್ r2. ಫ್ರಮ್ ಈಕ್ವೇಟಿಂಗ್ 1 and 2 we can conclude that epsilon equivalent is equal to epsilon plus epsilon 2 and r equivalent is equal to r1 plus r2. This is the expression for effective EMF and effective internal resistance or equivalent EMF or equivalent internal resistance of two cells which are connected in series combination. Now let's discuss with the effective or equivalent EMF in case of parallel combination. Obtain an expression for equivalent EMF and equivalent internal resistance of two cells in parallel combination. ಏನಿದೆ ನೋಡ್ತಾ ಹೋಗೋಣ. ಕನ್ಸಿಡರ್ ಟೂ ಸೆಲ್ಸ್. ಮೊದಲನೇ ಸೆಲ್ಲಿನ EMF ಎಪ್ಸಲಾನ್ 1 ಇದೆ ಹಾಗೂ ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ. ಇದರ ಎಲೆಕ್ಟ್ರೋಡ್ಸಿನ ಅಕ್ರಾಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಅನ್ನು ಹೊರಗೆ ತಗೊಂಡಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V ಇದೆ. ಎರಡನೇ ಸೆಲ್ಲಿನ EMF ಎಪ್ಸಲಾನ್ 2, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಹಾಗೂ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V ಇದೆ. ಈ ಎರಡು ಸೆಲ್ಗಳನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ಗೆ ಒಳಪಡಿಸ್ತಾ ಇದ್ದೀವಿ. ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಅನ್ನ ಒಂದು ಕಾಮನ್ ಟರ್ಮಿನಲ್ಗೆ, ನೆಗೆಟಿವ್ ಎಲೆಕ್ಟ್ರೋಡ್ಸ್ ಅನ್ನ ಒಂದು ಕಾಮನ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. Then as we have learned that in case of parallel combination ಅಲ್ಲಿ the potential difference across the combination is same as the potential, there are terminal potential difference across each cell. Combination across ಇರುವಂತಹ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸೆಲ್ ಅಕ್ರಾಸ್ ಇರುವಂತಹ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ಸಮವಾಗಿರುತ್ತೆ. ಹಾಗೂ ದ ಕರೆಂಟ್ ಡ್ರಾನ್ ಫ್ರಮ್ ದ ಕಾಂಬಿನೇಷನ್ ಹೊರಗೆ ಬಂದಂತಹ ಕರೆಂಟ್ ಆ ಎರಡು ಸೆಲ್ಲಿನಿಂದ ಹೊರಗೆ ಬಂದಂತಹ ಇಂಡಿವಿಜುವಲ್ ಕರೆಂಟ್ಸ್ನ ಮೊತ್ತಕ್ಕೆ ಸಮವಾಗಿರುತ್ತೆ. therefore I is equal to I1 plus I2. Now using this concept, let's try to have the equivalent EMF and equivalent internal resistance. In parallel combination, terminal potential difference across the combination will be same as that of each cell. Therefore, V is equal to epsilon 1 minus I1 R1. This is the terminal potential difference across the cell 1. ಸ್ವಲ್ಪ ರೂಪಾಂತರ ಮಾಡಿಕೊಂಡು I1 ಬೆಲೆಯನ್ನು ಕಂಡುಹಿಡಿಯೋಣ. ಸ್ಥಳಾಂತರ ಮಾಡಿ ಮೈನಸ್ I1 R1 ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದೆ ಪ್ಲಸ್ I1 R1 ಆಯಿತು. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V ಅನ್ನ ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡೆ ಪ್ಲಸ್ V ಇದ್ದಿದ್ದು ಮೈನಸ್ V ಆಗಿದೆ. Cross multiply I1 is equal to epsilon 1 minus V divided by R1 ಆಗಿದೆ. This is the current drawn from the first cell. ಅದೇ ರೀತಿಯಲ್ಲಿ in case of second cell, the terminal potential difference V is equal to epsilon 2 minus I2 into R2. ಸ್ಥಳಾಂತರ ಮಾಡಿ ಟ್ರಾನ್ಸ್ಪೋಸ್ ಮಾಡಿ I2 R2 is equal to epsilon 2 minus V. Cross multiply ಮಾಡೋಣ. I2 is equal to epsilon 2 minus V divided by R2. Therefore, I1 value ಸಿಕ್ಕಿದೆ, I2 value ಸಿಕ್ಕಿದೆ. We know that the current drawn from the cell is equal to sum of the current drawn from individual cells. ಈ ಒಂದು ಕಾನ್ಸೆಪ್ಟ್ ಅನ್ನು ಬಳಕೆ ಮಾಡ್ಕೊಳ್ಳೋಣ. As we know, in parallel combination, the net current drawn from the combination is equal to sum of the current drawn from each cell. That is, I is equal to I1 plus I2. ಇದರಲ್ಲಿ I1 ಮತ್ತು I2 ಬೆಲೆಗಳನ್ನು ಆದೇಶಿಸಿ. Let's substitute. I is equal to epsilon 1 minus V divided by R1 plus I2 ಬೆಲೆ epsilon 2 minus V divided by R2. Now we have to simplify this equation. ಈ equation ಅನ್ನು simplify ಮಾಡೋಣ. Hence, ಇದರ LCM ಅನ್ನು ವಾಪಸ್ ಕೊಟ್ಬಿಡಿ. This equation becomes epsilon 1 by R1 minus V by R1. ಅದೇ ರೀತಿ ಇಲ್ಲಿ LCM ವಾಪಸ್ ಕೊಟ್ಬಿಟ್ರೆ epsilon 2 by R2 minus V by R2. ರಿಅರೇಂಜ್ ಮಾಡೋಣ, ಗ್ರೂಪಿಂಗ್ ಮಾಡ್ಕೊಳ್ಳೋಣ. ಒಂದೇ ರೂಪದಲ್ಲಿರುವಂತಹ ಅಂಶಗಳನ್ನು ಗ್ರೂಪ್ ಮಾಡ್ಕೊಳ್ಳಿ. therefore epsilon 1 by R1 plus epsilon 2 by R2. ಈ ಎರಡು ಪದಗಳಲ್ಲಿ ಮೈನಸ್ V ಸಾಮಾನ್ಯ ಅಪವರ್ತನ ಇದೆ. ಕಾಮನ್ ಫ್ಯಾಕ್ಟರ್ನ ಸಾಮಾನ್ಯ ಅಪವರ್ತನ ಹೊರಗೆ ತಗೊಂಡೆ, ಮೈನಸ್ V ಹೊರಗೆ ತಗೊಂಡೆ. therefore 1 by R1 ಮೈನಸ್ ಅಂದ್ರೆ ಮೈನಸ್ ಇಂಟು ಪ್ಲಸ್, ಮೈನಸ್ ಹೊರಗೆ ಹೋಯಿತು, ಪ್ಲಸ್ ಉಳಿತು. therefore plus 1 by R2. now we have to reshape it. ಇದನ್ನು ಮತ್ತೆ ರೂಪಾಂತರ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಮೈನಸ್ 1 by R1 plus 1 by R2 ಇದು LCM ತಗೊಂಡ್ಬಿಡೋಣ. ಫಸ್ಟ್ R1 R2 LCM ತಗೊಳ್ಳೋಣ. ಬೈ ಟೇಕಿಂಗ್ ದ LCM R1 plus R1 into R2 LCM ಆಯಿತು ಎರಡು ಪದಗಳಲ್ಲಿ.
therefore numerator ಗೆ epsilon 1 r2 plus epsilon 2 r1 in numerator. ಅದೇ ರೀತಿ ಬ್ರಾಕೆಟ್ ಒಳಗೆ LCM r1 into r2 numerator ಗೆ r1 plus r2 ಆಗಿದೆ. Now multiply the whole equation by r1 r2 divided by r1 plus r2. r1 r2 divided by r1 plus r2 ಇಂದ ಪೂರ್ತಿ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಇಲ್ಲಿ ವಿ ಮೊದಲನೇ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದಾಗ ಐ ಇಂಟು r1 r2 by r1 plus r2 ಆಗುತ್ತೆ. ಇಲ್ಲಿರುವಂಥ ರೈಟ್ ಹ್ಯಾಂಡ್ ಸೈಡಿನ ಮೊದಲನೇ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದಾಗ r1 r2 ಕ್ಯಾನ್ಸಲ್ ಆಗಿ epsilon 1 r2 epsilon 2 r1 divided by r1 plus r2 ಆಗುತ್ತೆ. ಮೂರನೇ ಪದವನ್ನು ಮಲ್ಟಿಪ್ಲೈ ಮಾಡಿದಾಗ ನ್ಯೂಮರೇಟರ್ ಅಲ್ಲಿರುವಂಥ r1 plus r2 ಡಿನಾಮಿನೇಟರ್ ಅಲ್ಲಿರುವಂಥ r1 plus r2 ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿರುವಂಥ r1 r2 ಹಾಗೂ ನ್ಯೂಮರೇಟರ್ ಅಲ್ಲಿರುವಂಥ r1 r2 ಕ್ಯಾನ್ಸಲ್ ಆಗಿ ಕೇವಲ v ಉಳಿಯುತ್ತೆ. ಲೆಟ್ಸ್ ಅಬ್ಸರ್ವ್ ಇಟ್. ಇದನ್ನ ಮಲ್ಟಿಪ್ಲೈ ಮಾಡಿದಾಗ i ಇಂಟು ಮಲ್ಟಿಪ್ಲೈ ಮಾಡಿದ್ವಿ i ಇಂಟು r1 r2 ಡಿವೈಡೆಡ್ ಬೈ r1 plus r2. ರೈಟ್ ಹ್ಯಾಂಡ್ ಸೈಡಿನ ಮೊದಲನೇ ಪದವನ್ನು ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ ಅಲ್ಲಿರುವಂಥ i1 r2 ನ್ಯೂಮರೇಟರ್ ಅಲ್ಲಿರುವಂಥ ಡಿನಾಮಿನೇಟರ್ ಅಲ್ಲಿರುವಂಥ r1 r2 ಮತ್ತು ನ್ಯೂಮರೇಟರ್ ಅಲ್ಲಿರುವಂಥ r1 r2 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ epsilon 1 r2 plus epsilon 2 r1 ಡಿವೈಡೆಡ್ ಬೈ r1 plus r2. ಮೂರನೇ ಪದದಲ್ಲಿ ಅಷ್ಟು ಅಂಶ ನ್ಯೂಮರೇಟರ್ ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗೋದ್ರಿಂದ ವಿ ಆರ್ ಲೆಫ್ಟ್ ವಿತ್ ವಿ. ಈ ಒಂದು ಈಕ್ವೇಶನ್ ಸ್ಥಳಾಂತರ ಮಾಡೋಣ. ಮೈನಸ್ ವಿ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತರೋಣ. ಐ ಇಂಟು r1 r2 by r1 plus r2 ನ ರೈಟ್ ಹ್ಯಾಂಡ್ ಸೈಡ್ ತರೋಣ. ದೇರ್ಫೋರ್ ವಿ ಇಸ್ ಈಕ್ವಲ್ ಟು ಮೈನಸ್ ವಿ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದಾಗ ಪ್ಲಸ್ ವಿ ಆಯಿತು. ಐ ಇಂಟು r1 r2 by r1 plus r2 ರೈಟ್ ಹ್ಯಾಂಡ್ ಸೈಡ್ ಸ್ಥಳಾಂತರ ಆದಾಗ ಮೈನಸ್ ಆಗಿದೆ. ಮೈನಸ್ ಐ r1 r2 by r1 plus r2. Now let's call this as equation 1. ತುಂಬಾ ಪ್ರಮುಖವಾಗಿರುವಂತಹ ಈಕ್ವೇಶನ್ ಅಂತ ಕರೆದು ಇದನ್ನ ಒಂದು ಕಡೆ ಸೇರಿಸ್ಕೊಳ್ಳೋಣ. ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಆಫ್ ಟೂ ಸೆಲ್ಸ್. Now let's replace the combination by a single cell. ಒಂದೇ ಒಂದು ಸೆಲ್ ಇಂದ ಈ ಕಾಂಬಿನೇಷನ್ ರಿಪ್ಲೇಸ್ ಮಾಡೋಣ. ಹೇಗಿರಬೇಕು ರಿಪ್ಲೇಸ್ ಮಾಡಿದಾಗ ಆ ಸೆಲ್ ಇಂದ ಹೊರಗೆ ಬಂದಂತ ಕರೆಂಟ್ ಶುಡ್ ಬಿ ಸೇಮ್ ಆಸ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಕಾಂಬಿನೇಷನ್. And the terminal potential difference across a single cell should be equal to the terminal potential difference across the combination. ಆ ರೀತಿಯ ಒಂದು ಸೆಲ್ ಅನ್ನು ತಗೊಂಡ್ವಿ. ಆ ಸೆಲ್ಲಿನ EMF ಎಪ್ಸಿಲಾನ್ ಈಕ್ವಲೆಂಟ್ ಇದೆ ಹಾಗೂ ಇಂಟರ್ನಲ್ ರೆಸಿಸ್ಟೆನ್ಸ್ R ಈಕ್ವಲೆಂಟ್ ಇದೆ. ಇದರಿಂದ ಇದರ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಸೇಮ್ ಆಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. V ಎಷ್ಟು ಟರ್ಮಿನಲ್ PD ಇದೆ and the current drawn from the single cell is same as the current drawn from the combination. Then in this equation replace the combination by a single cell of EMF epsilon equivalent and internal resistance R equivalent from which the current drawn is I. Then the terminal potential difference is given by V is equal to epsilon equivalent minus I into R equivalent. V is equal to epsilon equivalent minus I into R equivalent. Call it as equation 2. ಈ ಮೊದಲನೇ ಈಕ್ವೇಶನ್ ಮತ್ತು ಎರಡನೇ ಈಕ್ವೇಶನ್ ಎರಡೂ ಕೂಡ ನಮಗೆ ಕಾಂಬಿನೇಷನ್ ಇನ್ ಅಕ್ರಾಸ್ ಇರುವಂತ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೇ ವ್ಯಾಖ್ಯಾನಿಸ್ತಾ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಪದಗಳು ಸೇಮ್ ಇದೆ. ದೇರ್ಫೋರ್ ಆನ್ ಕಂಪೇರಿಂಗ್ ದೀಸ್ ಟು ಈಕ್ವೇಶನ್ಸ್ ಎಪ್ಸಿಲಾನ್ ಈಕ್ವಲೆಂಟ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ 1 r2 ಪ್ಲಸ್ ಎಪ್ಸಿಲಾನ್ 2 r1 ಡಿವೈಡೆಡ್ ಬೈ r1 ಪ್ಲಸ್ r2 ಹಾಗೂ R equivalent is equal to R1 R2 divided by R1 plus R2. This is the effective or equivalent EMF of two cells in parallel combination, and this is the internal resistance of two cells in parallel combination. ತುಂಬಾ ಪ್ರಮುಖವಾಗಿರುವಂತಹ ಡಿರೈವೇಶನ್. ಬಹಳಷ್ಟು ಬಾರಿ ಈ ಸೀರೀಸ್ ಹಾಗೂ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ಈಕ್ವಲೆಂಟ್ EMF ಹಾಗೂ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅನ್ನೋದನ್ನ ಡಿರೈವ್ ಮಾಡುವಂತಹ ಪ್ರಶ್ನೆ 5 ಮಾರ್ಕ್ಸಿಗೆ ಬಹಳಷ್ಟು ಬಾರಿ ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆಗಿದೆ. ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಟೇಕ್ ಕಾನ್ಸಂಟ್ರೇಟ್ ಆನ್ ದೀಸ್ ಟು ಡಿರೈವೇಶನ್ಸ್. Let's discuss about some of the important points in combination of cells. If I am having two cells of EMF epsilon 1 and epsilon 2 with internal resistance R1 and R2 are in series, then the equivalent EMF and internal resistance are given by, just now ಓದಿದೀವಿ, epsilon equivalent is equal to epsilon 1 plus epsilon 2 ಹಾಗೂ internal resistance R equivalent is equal to R1 plus R2. Then n number of cells in series, then the equivalent resistance and internal resistances are given by, ಎರಡು ಇದ್ರೆ ಈ ರೀತಿ, n ಇದ್ರೆ
ದಟ್ ಈಸ್ ಎಪ್ಸಿಲಾನ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ 1 ಪ್ಲಸ್ ಎಪ್ಸಿಲಾನ್ 2 ಪ್ಲಸ್ ಎಪ್ಸಿಲಾನ್ 3 ಸೊ ಆನ್ ಎಪ್ಸಿಲಾನ್ n. ಇದೇ ಒಂದು ಅಂಶವನ್ನು ನಾವು ಟಾರ್ಚ್ಗಳಲ್ಲಿ, ಟೇಪ್ ರಿಕಾರ್ಡರ್ಗಳಲ್ಲಿ ಅಥವಾ ಎಲ್ಲೆಲ್ಲಿ ನಾವು ಸೆಲ್ಗಳನ್ನು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವೋ ಆ ಜಾಗದಲ್ಲಿ ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೊತೀವಿ. ಒಂದು ಸೆಲ್ 1.5 ವೋಲ್ಟ್ ಇರುತ್ತೆ, ಎರಡು ಸೆಲ್ಲು 1.5 1.5 ಸೇರಿಸಿದಾಗ 3 ವೋಲ್ಟ್ ಆಗುತ್ತೆ. ಅದೇ 3 ಸೆಲ್ಲನ್ನು ಸೇರಿಸಿದಾಗ 4.5 ವೋಲ್ಟ್ ಆಗುತ್ತೆ. 4 ಸೆಲ್ಸ್ ಅನ್ನು ಜೋಡಿಸಿದಾಗ 6 ವೋಲ್ಟ್ ಆಗುತ್ತೆ. ಇದು ನಾವು ನಮ್ಮ ಡೈಲಿ ಲೈಫಲ್ಲಿ ನಿತ್ಯ ಜೀವನದಲ್ಲಿ ಬಳಕೆ ಮಾಡುವಂತ ಒಂದು ಫಾರ್ಮುಲಾ. ಎಪ್ಸಿಲಾನ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ 1 ಪ್ಲಸ್ ಎಪ್ಸಿಲಾನ್ 2 ಪ್ಲಸ್ ಎಪ್ಸಿಲಾನ್ 3 ಪ್ಲಸ್ ಎಪ್ಸಿಲಾನ್ ಸೊ ಆನ್ ಎಪ್ಸಿಲಾನ್ n. ನಾವು ಬಹಳಷ್ಟು ಕಡೆ ಇದನ್ನು ನಾವು ಗಮನಿಸಬಹುದು. ವೋಲ್ಟೇಜ್ ರೆಗ್ಯುಲೇಟರ್ಸ್ಗಳಲ್ಲಿ ಅಥವಾ ಲಾರೀಸ್ಗಳಲ್ಲಿ ಎರಡು ಸಿಗ್ತಿದ್ದಾರೆ. ದೆನ್ ಪವರ್ ನಮ್ಮ ಈವನ್ ಲಾರಿ ಬ್ಯಾಟ್ರೀಸ್ ಅನ್ನು ನೋಡಿದಾಗ ಅದರಲ್ಲಿ ಸಣ್ಣ 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 ಇಂಟರ್ಲಿಂಕ್ ಮಾಡಿರ್ತಾರೆ. ದಟ್ ಈಸ್ ದ ಬಿಕಾಸ್ ಟು ಆಡ್ ಅಪ್ ದ EMF. ಇದು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಆಗುವಂಥ ತುಂಬ ಪ್ರಮುಖವಾದಂಥ ಈಕ್ವೇಶನ್. ಆ್ಯಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಸೊ ಆನ್. ಹೆಚ್ಚಿನ ಸೆಲ್ಗಳನ್ನು ಸೀರೀಸಲ್ಲಿ ಜೋಡಣೆ ಮಾಡ್ತಾ ಹೋದಂಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಲಿಮಿಟೆಡ್ ಆಗಿ ಸೆಲ್ಗಳನ್ನು ಸೀರೀಸಲ್ಲಿ ಜೋಡಣೆ ಮಾಡ್ತೀವಿ. ಜಾಸ್ತಿ ಮಾಡ್ತಾ ಹೋದಂಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. When two cells of EMF epsilon 1 and epsilon 2 and internal resistance R1 and R2 are in parallel, then the equivalent resistance or internal resistance, equivalent EMF and internal resistance are given by epsilon equivalent is equal to epsilon 1 R2 plus epsilon 2 R1 divided by R1 plus R2, and equivalent resistance is given by R1 R2 by R1 plus R2. ಇಲ್ಲಿ ಸ್ವಲ್ಪ ಇದನ್ನ ರೂಪಾಂತರವನ್ನ ಮಾಡೋಣ. ನಮಗೆ ಅರ್ಥ ಆಗುವ ರೀತಿಯಲ್ಲಿ ಇದನ್ನು ಸ್ವಲ್ಪ ಅರೇಂಜ್ ಮಾಡ್ಕೊಂಡ್ರೆ ಮಲ್ಟಿಪಲ್ ಸೆಲ್ಸ್ ಇದ್ದಾಗ ಬರೆಯೋದಕ್ಕೆ ಸುಲಭ ಆಗುವಂಥ ವಿಧಾನದಲ್ಲಿ ಇದನ್ನ ಸಿದ್ಧಪಡಿಸೋಣ. ನಾವು ಡಿವೈಡ್ ದೀಸ್ ಟು ಈಕ್ವೇಶನ್ಸ್ ಒನ್ ಬೈ ಅನದರ್. ಈ ಈಕ್ವೇಶನ್ಗಳನ್ನ ಡಿವೈಡ್ ಮಾಡೋಣ. ಎಪ್ಸಿಲಾನ್ ಈಕ್ವಲೆಂಟ್ ಡಿವೈಡೆಡ್ ಬೈ ಆರ್ ಈಕ್ವಲೆಂಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಡಿನಾಮಿನೇಟರ್ಸ್ R1 ಪ್ಲಸ್ R2 R1 ಪ್ಲಸ್ R2 ಕ್ಯಾನ್ಸಲ್ ಆಯಿತು. ಹಾಗೆ ಏನು ಉಳಿಯುತ್ತೆ? ವಿ ಆರ್ ಲೆಫ್ಟ್ ವಿತ್ ಎಪ್ಸಿಲಾನ್ 1 R2 ಪ್ಲಸ್ ಎಪ್ಸಿಲಾನ್ 2 R1. R1 R2 ಉಳಿದಿದೆ. LCM ಅನ್ನ ವಾಪಸ್ ಕೊಟ್ಬಿಡಿ. LCM ಅನ್ನ ಕೊಟ್ರೆ ಇಟ್ ವಿಲ್ ಬಿಕಮ್ ಎಪ್ಸಿಲಾನ್ 1 R2 ಬೈ R1 R2 ಪ್ಲಸ್ ಎಪ್ಸಿಲಾನ್ 2 R1 ಬೈ R1 R2. R2 ಕ್ಯಾನ್ಸಲ್, R1 ಕ್ಯಾನ್ಸಲ್ ಆದಾಗ ನಮಗೆ ಉಳಿಯುವಂಥ ತುಂಬ ಇಂಪಾರ್ಟೆಂಟ್ ಅಂಶ ಆ ಎಪ್ಸಿಲಾನ್ ಈಕ್ವಲೆಂಟ್ ಡಿವೈಡ್ ಬೈ ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ 1 R1 ಪ್ಲಸ್ ಎಪ್ಸಿಲಾನ್ 2 R2. ಅದೇ 3 ಸೆಲ್ ಇದ್ದಾಗ epsilon equivalent is equal to epsilon equivalent divided by R equivalent is equal to epsilon 1 by R1 plus epsilon 2 by R2 plus epsilon 3 by R3. Now we can write it for n number of cells. Hagidre, if I am having n number of cells in parallel combination, then the equivalent EMF and internal resistance are given by epsilon equivalent divided by R equivalent, which is equal to epsilon 1 by R1 plus epsilon 2 by R2 plus epsilon 3 by R3 so on epsilon n by Rn, and the internal resistance is in parallel combination. Therefore the effective reciprocal of effective internal resistance is equal to reciprocal of sum of the internal resistance. internal resistance ಗಳ ರೆಸಿಪ್ರೋಕಲ್ ಅನ್ನು ಆಡ್ ಮಾಡಿದಾಗ ನಮಗೆ ಪ್ಯಾರಲಲ್ ಕಾಂಬಿನೇಷನ್ ಈಕ್ವಲೆಂಟಿನ ರೆಸಿಪ್ರೋಕಲ್ ಸಿಗುತ್ತೆ. ತುಂಬಾ ಪ್ರಮುಖವಾದಂತಹ ಅಂಶಗಳು. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಮುಖ್ಯವಾಗಿ ಎರಡು ಸೆಲ್ಗಳನ್ನು ಸೀರೀಸ್ ಹಾಗೂ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಆಗುವಂತಹ ಈಕ್ವಲೆಂಟ್ EMF ಹಾಗೂ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ಗಳು ಎಷ್ಟಿರುತ್ತೆ, ಅವುಗಳ ಈಕ್ವೇಶನ್ ಏನು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ತುಂಬಾ ಪ್ರಮುಖವಾಗಿರುವಂತಹ ಎರಡು ಡೆರಿವೇಶನ್ಸ್ಗಳನ್ನು ನೋಡಿದ್ದೀವಿ. ಪದೇ ಪದೇ ಪರೀಕ್ಷೆಗಳಲ್ಲಿ ಪುನರಾವರ್ತನೆ ಆಗುವಂತಹ ಡೆರಿವೇಶನ್ಗಳು, ಹಾಗೂ ಮುಂದಿನ ಸೆಷನ್ಗಳಲ್ಲಿ ಇವುಗಳ ಮೇಲೆ ಬರುವಂತಹ ಲೆಕ್ಕಗಳನ್ನು ಕೂಡ ಮುಂದೆ ಅಭ್ಯಾಸ ಮಾಡೋಣ. ನಮಸ್ಕಾರ.